Hello and welcome to KS Guruji online classes. I am Mahesh Pundibish, a faculty member for KS aspirants. So today we will start with maths class. So ಇವತ್ತು ನಾವು maths class ಒಳಗಡೆ LCM ಮತ್ತು HCF ಈ ಕ್ಲಾಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ್ರಿ. ಸೊ ಕ್ಲಾಸಸ್ ವಿಲ್ ಬಿ ಬೈಲಿಂಗ್ವಲ್. ಸೊ ಎರಡು ಇಂಗ್ಲಿಷ್ ಮತ್ತು ಕನ್ನಡ ಎರಡೂದ್ರೊಳಗಡೆ ನಾವು ಈ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ್ರಿ. So first, let us understand what is LCM by a completely basic level, and slowly we will increase the difficulty level. So I know that there will be students after 10th, they might have not studied maths subject. So my main motto, ಅಂತ ವಿದ್ಯಾರ್ಥಿಗೂ ಮ್ಯಾಥ್ಸ್ ಅರ್ಥ ಆಗ್ಬೇಕ್ರಿ. ಅವರು 10ನೇ ಆದಮೇಲೆ ಯಾರು ಮ್ಯಾಥ್ಸ್ನ ಸ್ಟಡಿ ಮಾಡಿಲ್ಲ ಅವ್ರಿಗೂ ಕೂಡ ಮ್ಯಾಥ್ಸ್ ಅರ್ಥ ಆಗ್ಬೇಕ್ರಿ. ಸೊ ದಿಸ್ ಇಸ್ ಮೈ ಮೇನ್ ಮೋಟೋ. So slowly we will increase the difficulty level, but we will start it from the complete basic level. So first ನೋಡ್ರಿ, ಲಸ ಮತ್ತು ಮಸ LCM ನಾವು ಇಂಗ್ಲಿಷ್ ಒಳಗಡೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. ಓಕೆ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಈಗ ಫಸ್ಟ್ ನೋಡ್ರಿ, ಒನ್ ಬೈ ಒನ್ ನೋಡ್ಕೊತ ಹೋಗ್ರಿ. ವಾಟ್ ಈಸ್ ಮಲ್ಟಿಪಲ್? ಮಲ್ಟಿಪಲ್ ಅಂದ್ರೆ ಏನ್ರಿ? ಸಪೋಸ್ ನಾನು ನಿಮಗೆ ಕೇಳ್ತೇನೆ ರೀ, ಟೆಲ್ ಮಿ ದ ಮಲ್ಟಿಪಲ್ ಆಫ್ 5. 5ದು ಮಲ್ಟಿಪಲ್ಸ್ ಏನದಾವ್ ಹೇಳ್ರಿ. ಸೊ ನೀವೇನು ಹೇಳ್ತೀರಿ? 5, 10, 15, 20, 25 ಆ್ಯಂಡ್ ಸೋ ಆನ್. ಅಂದ್ರೆ ಬೇಸಿಕಲಿ ನಾನು ಮಲ್ಟಿಪಲ್ಸ್ ಅಂತ ಕೇಳಿದಾಗ ನೀವು ಆ ನಂಬರದ ಟೇಬಲ್ನ ರೀಡ್ ಮಾಡ್ತೀರಿ, ಆ ಮಗ್ಗಿನ ಓದ್ತೀರಿ. ಸೊ ಅದೇ ರೀತಿ ಒಳಗಡೆ ಯಾವುದೂ ನಂಬರ್ಸ್ದ ಮಲ್ಟಿಪಲ್ಸ್ ಏನಾಗ್ತವು ಅಂತ ಕೇಳಿದಾಗ ವಿ ನೀಡ್ ಟು ರೀಡ್ ದ ಟೇಬಲ್ ಆಫ್ ದಟ್ ನಂಬರ್, ರೈಟ್? So to understand what is LCM and what is HCF, let us take one simple example. That is, let's assume that I have to find the LCM of 12 and 30. A simple example. So ಈಗ ಬಹಳಷ್ಟು ಜನ ಯಾರು ಆಲ್ರೆಡಿ ಮ್ಯಾಥ್ಸ್ ಕಲ್ತೀರಿ, ವಿದಿನ್ ಸೆಕೆಂಡ್ಸ್ದಾಗ ಹೇಳ್ಬೋದ್ರಿ ಇದ್ರದ್ದು LCM ಏನಾಗ್ತೈತೆ ಅಂತ ಹೇಳಿ. ಬಟ್ ಸ್ಟಿಲ್ ನಾವು ಇದನ್ನ ಒಂದು ಬೇಸಿಕ್ ಡೆಫಿನೇಷನ್ ನಿಂತ ಸ್ಟಡಿ ಮಾಡೋಣ್ರಿ. ಫಸ್ಟ್ ನೋಡ್ರಿ, ಈಗ ನಮ್ದು ಡೆಫಿನೇಷನ್ ಏನ್ ಹೇಳತ್ರಿ? ಲೀಸ್ಟ್ ಕಾಮನ್ ಮಲ್ಟಿಪಲ್. ಮಲ್ಟಿಪಲ್ ಅಂದ್ರೆ ಈಗ ಜಸ್ಟ್ ಹೇಳಿನ್ರಿ ನಾನು, ಆ ನಂಬರ್ದ ಮಲ್ಟಿಪ್ಲಿಕೇಶನ್ ಟೇಬಲ್ ಅಂತ. ಸೊ ಈಗ ಏನ್ ಮಾಡೋಣ್ರಿ, ಈ ಎರಡೂ ನಂಬರ್ದ ಮಲ್ಟಿಪ್ಲಿಕೇಶನ್ ಟೇಬಲ್ ಒಂದು ಹಂತವರೆಗೂ ಬರೆಯೋಣ್ರಿ. ಸೊ 12ದ ಟೇಬಲ್ ಏನಾಗ್ತೈತ್ರಿ? 24, 36, 48, 60, 72, 84, 96, 108, 120 ಅಂಡ್ ಸೋ ಆನ್. ಇಲ್ಲಿ ಮಧ್ಯಾಹ್ನ 180 ಬರ್ತೈತ್ರಿ, ಆಮೇಲೆ 240 ಬರ್ತೈತ್ರಿ ಅಂಡ್ ಸೋ ಆನ್. ಸೊ ಇಟ್ ವಿಲ್ ಗೋ ಟಿಲ್ ಇನ್ಫಿನಿಟಿ. ಅದಕ್ಕೆ ಅಂತ್ಯ ಇಲ್ರಿ. ಅದೇ ರೀತಿ ಒಳಗೆ 30ದ ಟೇಬಲ್ನು ಬರೆಯೋಣ್ರಿ. ಓಕೆ, ಅಂಡ್ ಸೋ ಆನ್. ಸೊ ಇಟ್ ವಿಲ್ ಗೋ ಟಿಲ್ ಇನ್ಫಿನಿಟಿ. ಸೊ ಇಲ್ಲಿ ನಾ ಏನ್ ಮಾಡೀನ್ರಿ, ಐ ಹ್ಯಾವ್ ರಿಟರ್ನ್ ದ ಮಲ್ಟಿಪಲ್ಸ್ ಆಫ್ 30 ಅಂಡ್ ಆಲ್ಸೋ ಐ ಹ್ಯಾವ್ ರಿಟರ್ನ್ ದ ಮಲ್ಟಿಪಲ್ಸ್ ಆಫ್ 12. ಸೊ ಎರಡು ನಂಬರ್ಸ್ ನಾನು ಮಗ್ಗಿ ಬರ್ತೇನೆ. ನೆಕ್ಸ್ಟ್ ಇದ್ರ ನೆಕ್ಸ್ಟ್ ಏನ್ ಮಾಡ್ಬೇಕಾಗೈತ್ರಿ? ಇದ್ರ ನೆಕ್ಸ್ಟ್ ಬರ್ದಿದ್ದಾರ್ರಿ ಕಾಮನ್. ಕಾಮನ್ ಮೀನ್ಸ್ ವಾಟ್? ದ ಥಿಂಗ್ಸ್ ಆರ್ ದ ನಂಬರ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ಬೋತ್ ದ ಟೇಬಲ್ಸ್. ಎರಡು ನಂಬರ್ಸ್ ಒಳಗಡೆ ಯಾವ ನಂಬರ್ಸ್ ಅವೈಲೇಬಲ್ ಅದಾವ ನೋಡ್ರಿ. ಸೊ 30 ಐತೇನ್ ನೋಡ್ರಿ, ಇಲ್ಲಿ 30 ಇಸ್ ನಾಟ್ ದ. 60 ಐತೇನ್ ನೋಡ್ರಿ, ಎಸ್ 60 ಇಸ್ ಎ ನಂಬರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಬೋತ್ ದ ಟೇಬಲ್ಸ್. ಅದ್ರ ನೆಕ್ಸ್ಟ್ ಯಾವ್ದೈತ್ ನಂಬರ್? 120. ಸೊ 120 is present in both the numbers. ಸೊ ಅದರ ನೆಕ್ಸ್ಟ್ ಯಾವ್ದೈತ್ ನೋಡ್ರಿ? 180 ಐತ್ರಿ. ಸೊ 180 ಎರಡು ನಂಬರ್ಸ್ ಕಡೆ ಐತಿ. ಆಮೇಲೆ ನೆಕ್ಸ್ಟ್ ಯಾವ್ದೈತ್ ನೋಡ್ರಿ? 240 ಐತ್ರಿ. ಸೊ 240 is present in both the tables. ಸೊ ಇನ್ನೂ ನಾವು ಹುಡ್ಕೋತ ಹೋದ್ರೆ ಸುಮಾರು ನಂಬರ್ಸ್ ಆಗ್ತಾವ್ರಿ. ಸೊ ಇಟ್ ವಿಲ್ ಗೋ ಟಿಲ್ ಅಗೇನ್ ಇನ್ಫಿನಿಟಿ. ಬಟ್ ಈಗ ಸ್ವಲ್ಪ ನಾವು ಲಿಮಿಟೆಡ್ ನಂಬರ್ಸ್ನ ಬರ್ಕೊಂಡಿವ್ರಿ. ಅದ್ರ ಒಳಗಡೆ ನಾವು ಒಂದಿಷ್ಟು ನಂಬರ್ಸ್ನ ಕಾಮನ್ ತಗೊಂಡಿವಿ. ಆಮೇಲೆ ಲಾಸ್ಟ್ ನೋಡ್ರಿ ಏನ್ ಹೇಳ್ತಾನ್ರಿ ಅವನ? ಲೀಸ್ಟ್. ಲೀಸ್ಟ್ ಅಂತಂದ್ರ ಕನಿಷ್ಠ. ಕನಿಷ್ಠ ಅಂದ್ರ ಅಂತನ್ರಿ ಎಲ್ಲದಕ್ಕಿಂತ ಕಡಿಮೆ ವ್ಯಾಲ್ಯೂ. ಸೊ ಈಗ ನಾವ್ ಏನು ಸೆಲೆಕ್ಟ್ ಮಾಡಿವಲ್ರಿ, ಫಸ್ಟ್ ನಾವು ಮಲ್ಟಿಪಲ್ಸ್ ನ ಬರ್ದಿವ್ರಿ. ಆ ಮಲ್ಟಿಪಲ್ಸ್ ಬರದ್ಮೇಲೆ ಅದ್ರೊಳಗಡೆ ಕಾಮನ್ ಹುಡುಕಿವ್ರಿ. ಆ ಕಾಮನ್ ಹುಡುಕಿರೋದ್ರೊಳಗಡೆ ಯಾವ್ದು ಲೀಸ್ಟ್ ನಂಬರ್ ಐತಿ ನೋಡ್ರಿ. ಸೊ 60, 120, 180 ಮತ್ತು 240 ಇದ್ರೊಳಗಡೆ ಲೀಸ್ಟ್ ನಂಬರ್ ಯಾವ್ದೈತ್ರಿ? 60. ಸೊ ನಾವ್ ಏನ್ ಹೇಳ್ತೀವಪ್ಪ ಅಂತಂದ್ರ LCM of these two numbers is 60. ಇದು ಬೇಸಿಕ್ ಮೆಥಡ್ ರೀ. ಈ ಮೆಥಡ್ಲೆ ನಾವು ಎಕ್ಸಾಮ್ದಾಗ ಕ್ವಶನ್ ಸಾಲ್ವ್ ಮಾಡಂಗಿಲ್ರಿ, ನೆನಪಿರ್ಲಿ. ಓಕೆ, ದಿಸ್ ಇಸ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಮೀನ್ ಬೈ LCM, ರೈಟ್? ಓಕೆ, ಈಗ ಸ್ವಲ್ಪ ಒಂದು ಪಾಯಿಂಟ್ ನ ಅಬ್ಸರ್ವ್ ಮಾಡೋಣ್ರಿ, ಸ್ವಲ್ಪ ಇಲ್ಲಿ ಡೆಪ್ತ್ ದಾಗ ಹೋಗೋಣ್ರಿ.
Now see, the first number that was common in both the tables. First number ಏನು ಎರಡು ನಂಬರ್ಸ್ ಒಳಗಡೆ ಕಾಮನ್ ಇತ್ತು ನೋಡ್ರಿ, ಅದು 60. ಅದಕ್ಕೆ ನಾವು ಏನಂತ ಕರೆದೀವ್ರಿ, LCM ಅಂತ ಕರೆದ್ವಿ. But one more point you observe here, that is the next numbers, that is 120, 180, 240 and so on, that are the multiples of this LCM only. If you observe it properly, ಇಲ್ಲಿ ಕಾಮನ್ ಬರುವಂತ ನಂಬರ್ಸ್ ಏನದಾವಲ್ರಿ, ಅದು 60 ದ ಟೇಬಲ್ ಆಗಿರ್ತೈತಿ ನೋಡ್ರಿ. ಇಲ್ಲಿ 60, 120, 180, 240 and so on. ಸರ್ ಯಾಕೆ ಸರ್ ಈ ಪಾಯಿಂಟ್ ಹೇಳಿದಿರಲ್ಲ? ಎಸ್, ಇದ್ರ ಬಗ್ಗೆ ಆಮೇಲೆ ಮತ್ತೆ ನಾನು ಕನೆಕ್ಟ್ ಮಾಡ್ತೇನೆ ರೀ. ಸೊ ಈ ಪಾಯಿಂಟ್ ಸದ್ಯಕ್ಕೆ ಗೊತ್ತಿರಲಿಲ್ಲ ನಿಮ್ಗೆ. ದಟ್ ಈಸ್ ದ ನೆಕ್ಸ್ಟ್ ನಂಬರ್ಸ್ ವಿಚ್ ಆರ್ ಕಾಮನ್, ದೇ ಆರ್ ದ ಮಲ್ಟಿಪಲ್ಸ್ ಆಫ್ ದಿಸ್ ನಂಬರ್ ಓನ್ಲಿ. ಅಂದ್ರೆ 60 ನಮ್ದು LCM ಏನೈತಲ್ರಿ, ನೆಕ್ಸ್ಟ್ ನಂಬರ್ಸ್ ಏನ್ ನಮಗ್ ಕಾಮನ್ ಬಂದಿದಾವ್ ನೋಡ್ರಿ, ಅವು 60 ಟೇಬಲ್ ಐತಿ ಅಥವಾ 60 ಮಗ್ಗಿ ಐತಿ. ರೈಟ್? ಓಕೆ, ಸೊ ದಿಸ್ ಈಸ್ ಎ ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ LCM. LCM ಅಂದ್ರೆ ಏನು ಬೇಸಿಕ್ ಲೆವೆಲ್ದಾಗ ನಾನು ಹೇಳ್ಕೊಟ್ಟಿದ್ದೆ. ಈಗ ಇದರದ ಇನ್ನೊಂದು ಪಾರ್ಟಿಗೆ ಬರೋಣ್ರಿ, ವಾಟ್ ಈಸ್ HCF. ಓಕೆ, ಸ್ವಲ್ಪ HCF ಬಗ್ಗೆ ನಾವು ಸ್ಟಡಿ ಮಾಡೋಣ್ರಿ. ಈಗ ಸೇಮ್ ಡೆಫಿನೇಷನ್ HCF ಇವು ನೋಡ್ರಿ, ಇಲ್ಲಿ ಏನೈತ್ರಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಫಸ್ಟ್ ಫ್ಯಾಕ್ಟರ್ಸ್ ಅಂದ್ರೆ ಏನ್ರಿ, ಸಿ ಆಲ್ ದೋಸ್ ನಂಬರ್ಸ್ ವಿಚ್ ವಿಲ್ ಡಿವೈಡ್ ದ ಗಿವನ್ ನಂಬರ್ ಕಂಪ್ಲೀಟ್ಲಿ. ಅಂದ್ರ ಕೊಟ್ಟಂತ ಸಂಖ್ಯೆನ ಯಾವೆಲ್ಲ ಸಂಖ್ಯೆ ಪೂರ್ಣ ಭಾಗ ಮಾಡ್ತಾವ್ ನೋಡ್ರಿ, ಅದಕ್ಕ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವ್ರಿ. ಈಗ ಇದ ಎಕ್ಸಾಂಪಲ್ ತಗೊಂಡ್ರಿ, 12 ಮತ್ತು 30 ಇವ ಎರಡು ನಂಬರ್ಸ್ ನ ತಗೊಂಡ್ರಿ. ಈಗ ನೀವ ಹೇಳ್ರಿ ಯಾವೆಲ್ಲ ನಂಬರ್ಸ್ 12 ನ ಭಾಗ ಮಾಡ್ತಾವ್ರಿ? ಓಕೆ, 1 ಪೂರ್ಣ ಭಾಗ ಮಾಡ್ತೈತ್ರಿ, 2 ಪೂರ್ಣ ಭಾಗ ಮಾಡ್ತೈತ್ರಿ, 3 ಪೂರ್ಣ ಭಾಗ ಮಾಡ್ತೈತ್ರಿ, 4 ಪೂರ್ಣ ಭಾಗ ಮಾಡ್ತೈತ್ರಿ, 5 ಮಾಡೋದೈತ್ರಿ. ರೈಟ್? ಸೊ 6 ಪೂರ್ಣ ಭಾಗ ಮಾಡ್ತೈತ್ರಿ, 7, 8, 9, 10, 11, 12. So if you observe properly, then these are the numbers which will divide the given number 12 completely. ಇವು ಎಲ್ಲಾ ಸಂಖ್ಯೆಗಳು ಏನದಾವಲ್ರಿ, ಈ ಕೊಟ್ಟಂತ ಸಂಖ್ಯೆನ ಪೂರ್ಣ ಭಾಗ ಮಾಡ್ತಾವು. ಹೌದ್ರಿ? ರೈಟ್. ಸೊ ಇನ್ ದ ಸೇಮ್ ವೇ ಲೆಟ್ us find the factors of 30. ಸೊ ಇವು ಎಲ್ಲಾ ನಂಬರ್ಸ್ ಗೆ ನಾವು ಏನಂತ ಕರಿತೀವ್ರಿ, ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅದೇ ರೀತಿ ಒಳಗ 30 ನಾವು ಫ್ಯಾಕ್ಟರ್ಸ್ ನ ಫೈಂಡ್ ಮಾಡೋಣ್ರಿ. ಸೊ 30 ಫ್ಯಾಕ್ಟರ್ಸ್ ಯಾವ್ಯಾವ್ದಾವ್ರಿ, 1 ಐತ್ರಿ, 2, 3, 4 ಕ್ಯಾನ್ಸಲ್ ಆಗಂಗಿಲ್ರಿ, 5, 6, 7, 8, 9, 10, 11, 12, 13, 14, 15. ಓಕೆ, ಸೊ ಅಂಡ್ ಸೋ ಆನ್, ಅಂಡ್ ಆಮೇಲೆ ಏನ್ ಬರ್ತೈತ್ರಿ, 30 ಬರ್ತೈತ್ರಿ. So these all numbers will divide 30 completely. So that's why these all numbers are factors of 30. So ಇವು ಎಲ್ಲಾ ನಂಬರ್ಸ್ ಏನದಾವಲ್ರಿ 30 ನ ಪೂರ್ಣ ಭಾಗ ಮಾಡ್ತಾವ್ರಿ, ಅದಕ್ಕೆ ನಾವು ಈ ಎಲ್ಲಾ ನಂಬರ್ಸ್ ಗೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ವಿ ಕ್ಯಾಲ್ಕುಲೇಟೆಡ್ ದ ಫ್ಯಾಕ್ಟರ್ಸ್. ಆಫ್ಟರ್ ದಟ್ ಯು ನೀಡ್ ಟು ಟೇಕ್ ಕಾಮನ್. ಅಂದ್ರೆ ಈ ಎರಡೂ ಫ್ಯಾಕ್ಟರ್ಸ್ ಒಳಗಡೆ ಯಾವೆಲ್ಲ ಫ್ಯಾಕ್ಟರ್ಸ್ ಕಾಮನ್ ಅದಾವ ನೋಡ್ರಿ, ಎರಡೂ ಕಡೆ ಅದಾವ್ರಿ. ಓಕೆ, ಸೊ ಒಂದು 1 ಐತ್ರಿ, ರೈಟ್, ಆಮೇಲೆ 2 ಐತ್ರಿ, ಆಮೇಲೆ 3 ಐತ್ರಿ, ರೈಟ್, ಅದ್ರ ನೆಕ್ಸ್ಟ್ ಯಾವ್ದೈತ್ರಿ, 6 ಐತ್ರಿ. ಓಕೆ, ಸೊ ವಿ ಕ್ಯಾಲ್ಕುಲೇಟೆಡ್ ದ ಕಾಮನ್ ಫ್ಯಾಕ್ಟರ್. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾನ್ರಿ, ಯು ಸೆಲೆಕ್ಟ್ ದ ಹೈಯೆಸ್ಟ್ ಒನ್ ಔಟ್ ಆಫ್ ಇಟ್. ಸೊ ಇದ್ರೊಳಗಡೆ ಯಾವ್ದು ಹೈಯೆಸ್ಟ್ ಐತಲ್ರಿ, ಕಾಮನ್ ತಗೊಂಡಿರೋ ಫ್ಯಾಕ್ಟರ್ಸ್ ಒಳಗಡೆ ಯಾವ್ದು ಹೈಯೆಸ್ಟ್ ಐತಲ್ರಿ, ಅದು ಯಾವ್ದೈತೆ ಅಂತ ಕೇಳಿದಾರ್ರಿ. ಸೊ that value is nothing but 6. And that's why what we will conclude here is the HCF of these two numbers is nothing but 6. Right? Very simple. Say, whatever LCM and HCF I have told you people, it is a basic method. You need not to solve this method in the exam. Exam ಏನು ಮಾಡೋದು ಅದು ಆಮೇಲೆ ಡಿಸ್ಕಷನ್ ಮಾಡೋಣ. Right? So this is basic method just to make you understand what is LCM and what is HCF. LCM ಅಂದ್ರೆ ಏನು, HCF ಅಂದ್ರೆ ಏನು, ಒಂದು ಬೇಸಿಕ್ ಐಡಿಯಾ ಇರಲಿ ಅಂತ ಹೇಳಿದ್ವಿ. Right? Okay. Fine. Now, one small question we will discuss here. What is that? So if I consider this number as N1, ಅಂದ್ರೆ ಇದು ಫಸ್ಟ್ ನಂಬರ್ ಐತೆ ಅಂತ ಕನ್ಸಿಡರ್ ಮಾಡೋಣ. N1 is the first number. Okay, so see here, N1, okay, we will consider it as the first number. And ಈ 30 ಏನೈತಲ್ರಿ, ಇದನ್ನ ನಾವು ಸೆಕೆಂಡ್ ನಂಬರ್ N2 ಅಂತ ತಗೊಳ್ರಿ. And this is LCM, ಇದನ್ನ L ಅಂತ ತಗೊಳ್ರಿ. And this is HCF, ಇದನ್ನ H ಅಂತ ತಗೊಳ್ರಿ. So
Is there any relation between these four terms? N1, N2, LCM ಮತ್ತು HCF ಈ ನಾಲ್ಕು ಟರ್ಮ್ಸ್ ಮಧ್ಯೆ ಏನಾದ್ರೂ ಒಂದು ರಿಲೇಷನ್ ಐತೇನ್ರಿ? ಏನಾದ್ರೂ ಒಂದು ಸಂಬಂಧ ಐತೇನ್ರಿ? Yes, there is a relation. And what is that relation? That relation is N1 into N2 is equals to LCM into HCF. This is the formula or this is the relation between these four terms. ಈ ನಾಲ್ಕು ಟರ್ಮ್ಸ್ ಮಧ್ಯೆ ಏನ್ ರಿಲೇಷನ್ ಐತ್ರಿ? ಇಟ್ ಈಸ್ N1 into N2 is equal to LCM into HCF. ಹಂಗಾದ್ರೆ ಇದು ಎಲ್ಲಾ ನಂಬರ್ಸಿಗೂ ವ್ಯಾಲಿಡ್ ಐತೇನ್ರಿ? ರೈಟ್, ಇದು ಒಂದು ಸ್ಮಾಲ್ ಡೌಟ್. ಈ ಫಾರ್ಮುಲಾಕ್ ಏನಾದ್ರೂ ಕಂಡೀಷನ್ ಐತೇನ್ರಿ? ಎಸ್, ದೇರ್ ಇಸ್ ಎ ಕಂಡೀಷನ್. ವಾಟ್ ಈಸ್ ದಟ್ ಕಂಡೀಷನ್? ಇಟ್ ಈಸ್ ವ್ಯಾಲಿಡ್. ಓಕೆ, ಇಟ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ ಟೂ ನಂಬರ್ಸ್. ಇದು ಕೇವಲ ಎರಡು ನಂಬರ್ಸಿಗೆ ಮಾತ್ರ ನಾವು ಮಾಡಬಹುದು. ಅಂದ್ರೆ ಸಪೋಸ್ ನಮಗ್ 3 ನಂಬರ್ಸ್ ಕೊಟ್ಟಿದ್ರ ಅಂತ ತಿಳ್ಕೊರಿ, N1, N2, N3. LCM ಕೊಟ್ಟಿದಾರ್ರಿ, HCF ಫೈಂಡ್ ಮಾಡ್ಬೇಕಾಗಿತ್ರಿ. ಅವಾಗ ಈ ಫಾರ್ಮುಲಾನ ನೀವು ಯೂಸ್ ಮಾಡಕ್ ಬರಂಗಿಲ್ರಿ. ಯು ಕ್ಯಾನ್ ಯೂಸ್ ಇಟ್. ಈ ಫಾರ್ಮುಲಾ ನೀವು ಯಾವಾಗ ಬಳಸಬಹುದ್ರಿ? ಎರಡು ನಂಬರ್ಸ್ ಕೊಟ್ಟಾರ್ರಿ. ರೈಟ್, ಸೊ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಫಾರ್ಮುಲಾ, ಓಕೆ, ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ಟಿಲ್ ಹಿಯರ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. ಓಕೆ, ಸೊ ಈಗ ಏನ್ ಅರ್ಥ ಮಾಡ್ಕೊಳ್ಳೋಣ್ರಿ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. Okay, let us understand how to find HCF in the exam. Exam ಒಳಗಡೆ HCF ನ ಹೆಂಗ್ ಫೈಂಡ್ ಮಾಡಬೇಕು? ಓಕೆ, ಸೊ ಈಗ ಒಂದು ಸಣ್ಣ ಕ್ವಶನ್, ಇದ ಕ್ವಶನ್ ನ ತಗೊಳ್ಳೋಣ್ರಿ ನಾವು. ದಟ್ ಈಸ್ ನಥಿಂಗ್ ಬಟ್, ಓಕೆ, ಹೌ ಟು ಫೈಂಡ್ HCF, ಓಕೆ, ಇನ್ ಎಕ್ಸಾಮ್. HCF ಆಫ್ 12 and 30. ಓಕೆ, ಈ ಎರಡು ನಂಬರ್ಸ್ HCF ನ ಎಕ್ಸಾಮ್ ಒಳಗಡೆ ಯಾವ ರೀತಿ ಫೈಂಡ್ ಮಾಡೋದು? ಓಕೆ, ಅದಕ್ಕಿಂತ ಮೊದಲ ಒಂದು ಪಾಯಿಂಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ರಿ, ವೆದರ್ ಇಟ್ ಈಸ್ ಹಿಯರ್ ಆರ್ ಹಿಯರ್. ವಾಟ್ ಎವರ್ ಅವರ್ HCF ಇಸ್ ದೇರ್, ನಮ್ದು ಏನ್ HCF ಐತ್ ನೋಡ್ರಿ, ಅದು ನಮಗ್ ಕೊಟ್ಟಿರೋ ನಂಬರ್ಸ್ ಅಂದ್ರ 12 ಮತ್ತು 30 ಈ ಎರಡು ನಂಬರ್ಸ್ಗಿಂತ ಕಡಿಮೆ ಇರ್ತೈತ್ರಿ. HCF ನಮಗ್ ಕೊಟ್ಟಿರೋ ಸಂಖ್ಯೆಗಿಂತ ಕಡಿಮೆ ಇರ್ತೈತ್ರಿ. ಅಥವಾ ಕೊಟ್ಟಿರೋ ಸಂಖ್ಯೆ ಒಳಗಡೆ ಯಾವ್ದು ಸಣ್ಣ ಸಂಖ್ಯೆ ಇರ್ತೈತಲ್ರಿ, ಅದೂ ಇರಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಇಫ್ ಐ ಟೆಲ್ ಯು ಟು ಫೈಂಡ್ ದ HCF ಆಫ್ 12 and 24, ಈ ಎರಡು ನಂಬರ್ಸ್ ನಾನು HCF ಫೈಂಡ್ ಮಾಡ್ಬೇಕಾದ್ರೆ ಅದು ನಂಬರ್ ಏನಾಗಿರ್ತೈತಪ್ಪ ಅಂತಂದ್ರೆ, ಓಕೆ, ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 12. ಸೊ ವಾಟ್ ಈಸ್ ದ ಕನ್ಕ್ಲೂಷನ್? HCF ಆಫ್ ಎನಿ 2 numbers or 3 numbers or any numbers will be either the smaller given number or it will be smaller than the smallest number. ಅಂದ್ರೆ ನಮ್ದು HCF ಏನ್ ಇರ್ತೈತಲ್ರಿ, ನಮಗ್ ಕೊಟ್ಟಂತ ಸಂಖ್ಯೆ ಒಳಗಡೆ ಇದ್ರೊಳಗಡೆ ಸಣ್ಣ ನಂಬರ್ ಯಾವ್ದೈತ್ರಿ? 12 ಐತಿ. ಅಂದ್ರೆ ನಮ್ದು HCF 12 ಆಗಬಹುದು. ಅಥವಾ ಒಂದ್ ವೇಳೆ 12 ಆಗ್ಲಿಲ್ಲ ಅಂತ ಅನ್ಕೋರಿ, 12 ಕಿಂತ ಏನ್ ಕಡಿಮೆ ನಂಬರ್ ಇರ್ತೈತ್ರಿ, 12 ಕಿಂತ ಕಡಿಮೆ ಇರ್ತೈತ್ರಿ. ಓಕೆ, ಸೊ ಇದು ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋರಿ. ಸೆಕೆಂಡ್ ಪಾಯಿಂಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ. LCM ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ LCM ಏನಿರ್ತದಲ್ರಿ, ದಿಸ್ LCM ವಿಲ್ ಬಿ ಗ್ರೇಟರ್ ದೆನ್ ದ ಗಿವನ್ ನಂಬರ್. ಸೊ ಈ ಎರಡು ನಂಬರ್ಸ್ ಒಳಗಡೆ ಯಾವ್ದು ಗ್ರೇಟರ್ ನಂಬರ್ ಐತಿ ನೋಡ್ರಿ? ಗ್ರೇಟರ್ ನಂಬರ್ 30 ಐತ್ರಿ. ಸೊ ನಮ್ದು LCM ಈ 30ನೂ ಆಗಬಹುದು ಅಥವಾ ಈ 30ಗಿಂತ ಜಾಸ್ತಿ ಇರ್ತೈತಿ. ಸಿಂಪಲ್, ಇಫ್ ಐ ವಾಂಟ್ ಟು ಕನ್ಕ್ಲೂಡ್ ಇಟ್, ನಮ್ದು LCM ಏನೈತಲ್ರಿ, ಕೊಟ್ಟಂತ ನಂಬರ್ ಒಳಗಡೆ ಯಾವ್ದು ಗ್ರೇಟೆಸ್ಟ್ ನಂಬರ್ ಇರ್ತೈತಿ, ಯಾವ್ದು ದೊಡ್ಡ ನಂಬರ್ ಇರ್ತೈತ್ರಿ, ಇದಕ್ಕಿಂತ ಸಣ್ಣ ನಂಬರ್ ಇರಕ್ ಸಾಧ್ಯ ಇಲ್ರಿ. ಆಮೇಲೆ HCF ಒಳಗಡೆ ನಮಗೇನ್ ನಂಬರ್ಸ್ ಕೊಟ್ಟಿದಾರ್ರಿ, 12 ಮತ್ತು 30, ಈ ಎರಡು ನಂಬರ್ಸ್ ಒಳಗಡೆ ಯಾವ್ದು ಸಣ್ಣ ನಂಬರ್ ಐತಿ, ದಟ್ ಈಸ್ 12. ಸೊ 12 ಕಿಂತ ಜಾಸ್ತಿ HCF ಇರಕ್ ಸಾಧ್ಯ ಇಲ್ಲ. ರೈಟ್, ಓಕೆ, ಫೈನ್. ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಡಿಸ್ಕಷನ್ ಮಾಡೋಣ್ರಿ, ಡೋಂಟ್ ವರಿ. ರೈಟ್, ಈಗ ಲೆಟ್ಸ್ ಕಮ್ ಹಿಯರ್. ಈಗ ಹೌ ಟು ಫೈಂಡ್ HCF ಇನ್ ದ ಎಕ್ಸಾಮ್. ಎಕ್ಸಾಮ್ ಒಳಗಡೆ HCF ನ ನಾವು ಯಾವ ರೀತಿ ಫೈಂಡ್ ಮಾಡ್ತೀವಿ? ಓಕೆ, ಸೊ ಫಸ್ಟ್ ಏನ್ ಮಾಡ್ರಿ, ಎರಡು ನಂಬರ್ಸ್ ನ ಫಸ್ಟ್ ಬರ್ಕೋರಿ. ಆಮೇಲೆ ಇಲ್ಲಿ ಏನ್ ಮಾಡ್ರಿ, ಈ ಎರಡು ನಂಬರ್ಸ್ ಡಿಫರೆನ್ಸ್ ತಗೋರಿ, ಈ ಎರಡು ನಂಬರ್ಸ್ ನ ವ್ಯತ್ಯಾಸ ತಗೋರಿ. ಸೊ ದೊಡ್ಡ ಸಂಖ್ಯೆನ ಸಣ್ಣ ಸಂಖ್ಯೆ ಒಳಗಡೆ ಕಳೀರಿ, ಎಷ್ಟು ಬರ್ತೈತ್ರಿ? 18 ಬರ್ತೈತ್ರಿ. ಸೊ ಐ ವಿಲ್ ಆಸ್ಕ್ ಯು ಎ ಸಿಂಪಲ್ ಕ್ವಶನ್. Can 18 be the HCF of these numbers? No. Why?
ಈ 18 HCF ಆಗ್ಬೋದೇನ್ರಿ ಈ ನಂಬರ್ಸ್ ಅದ ಆಗುದಿಲ್ರಿ. ಯಾಕಂತಂದ್ರೆ ಅದು 12ಕ್ಕಿಂತ ಜಾಸ್ತಿ ಐತ್ರಿ. ಸೊ ಇದು 12ಕ್ಕಿಂತ ಜಾಸ್ತಿ ಐತ್ರಿ. ನಮ್ದು LCM ನಮ್ದು HCF ಏನೈತಲ್ರಿ, ನಮ್ದು HCF 12 ಆಗಿರ್ಬಹುದು ಅಥವಾ 12ಕ್ಕಿಂತ ಕಡಿಮೆ ಇರ್ತೈತ್ರಿ. 12ಕ್ಕಿಂತ ಜಾಸ್ತಿ ಇರಕ್ ಸಾಧ್ಯ ಇಲ್ರಿ. ಸೊ ದಟ್ ಮೀನ್ಸ್ ದಿಸ್ ಕೆನಾಟ್ ಬಿ ದ HCF. ಓಕೆ, ಸೊ ಹಂಗಾದ್ರೆ ಇದು HCF ಆಗ್ಲಿಕ್ಕಂದ್ರೆ ಮುಂದೆ ಏನ್ ಮಾಡ್ಬೇಕ್ರಿ, ಈ 18 ಏನೈತಲ್ಲ ಈ 18 ನ ಡಿವೈಡೆಡ್ ಬೈ 2 ಮಾಡ್ರಿ. ಸೊ ಎಷ್ಟು ಬರ್ತೈತ್ರಿ, ಇದ 9 ಬರ್ತೈತಿ. ಸೊ ಈಗ 9 LCM ಆಗ್ಬೋದೇನ್ರಿ? ಎಸ್ ಆಗ್ಬೋದ್ರಿ, ಯಾಕಂದ್ರೆ ಅದು 12ಕ್ಕಿಂತ ಕಡಿಮೆ ಐತ್ರಿ. ಸೊ ವಾಟ್ ಯು ಡೂ, ಯು ಡಿವೈಡ್ ದಿಸ್ 9 ಟು ದಿಸ್ ಸ್ಮಾಲರ್ ನಂಬರ್. ಈ ಎರಡೂತ್ರೊಳಗಡೆ ಸ್ಮಾಲರ್ ನಂಬರ್ ಯಾವ್ದೈತ್ರಿ, 12 ಐತ್ರಿ. ಸೊ 12 ನ ಏನ್ ಮಾಡ್ರಿ, ಈ ನಂಬರ್ಲಿ ಡಿವೈಡ್ ಮಾಡ್ರಿ, ಭಾಗ ಮಾಡ್ರಿ. ಸೊ ಪೂರ್ಣ ಭಾಗ ಆಗ್ತೈತೇನ್ರಿ? ನೋ, ಪೂರ್ಣ ಭಾಗ ಆಗುದಿಲ್ರಿ. ಸೊ ಅದಕ್ಕೆ ಇದು ಕೂಡ ನಮ್ದು HCF ಆಗಕ್ ಸಾಧ್ಯ ಇಲ್ರಿ. ರೈಟ್. ಸೊ ಹಂಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಈ ಡಿಫ್ರೆನ್ಸ್ ಏನ್ ತಗೊಂಡಿರಲ್ಲ ಈ ಡಿಫ್ರೆನ್ಸ್ ನ ಡಿವೈಡೆಡ್ ಬೈ 3 ಮಾಡ್ರಿ, ಅಂದ್ರೆ 3ಲೆ ಭಾಗ ಮಾಡ್ರಿ. ನಿಮಗೆ ಪ್ಯಾಟರ್ನ್ ಅರ್ಥ ಆಗಿರ್ಬೋದು. ಮೊದಲು ನಾವು 1 ಡಿವೈಡ್ ಮಾಡಿದೀವಿ, ಆಮೇಲೆ 2 ಆಮೇಲೆ 3 ನೆಕ್ಸ್ಟ್ 4 ಮಾಡ್ತೀವ್ರಿ ಅಂಡ್ ಸೊ ಆನ್. ಸೊ ಈಗ ನಾವು 3 ಡಿವೈಡ್ ಮಾಡಿದಾಗ ಸೊ ಇದು ಎಷ್ಟು ಬರ್ತೈತ್ರಿ, 6 ಬರ್ತೈತಿ. ಸೊ ಈ 6 ನ ನೀವು ಏನ್ ಮಾಡ್ರಿ, ಈ ಸ್ಮಾಲರ್ ನಂಬರಿಗೆ ಡಿವೈಡ್ ಮಾಡ್ರಿ. ಸೊ ಈ ಸ್ಮಾಲರ್ ನಂಬರಿಗೆ ಭಾಗ ಮಾಡ್ರಿ. ಈ ಸ್ಮಾಲರ್ ನಂಬರಿಗೆ ಭಾಗ ಆಗ್ತೈತೇನ್ರಿ? ಎಸ್ ಆಗ್ತೈತ್ರಿ. ಸೊ ಹಂಗ ಯಾವ ಫಸ್ಟ್ ನಂಬರಿಗೆ ಅದು ಭಾಗ ಆಗ್ತೈತಿ ನೋಡ್ರಿ, that itself is the HCF of the given numbers. ಈಗ ಒಂದು ಸಣ್ಣ ಡೌಟ್ ನಿಮ್ಮ ಬ್ಯಾಕ್ ಆಫ್ ದಿ ಮೈಂಡ್ ದಾಗ ಓಡ್ತಿರ್ಬೋದ್ರಿ. ಏನಂತಂದ್ರೆ ಸರ್ ಇದನ್ನ ಹಂಗ ಎಷ್ಟು ತನ ಮಾಡ್ಕೋತ ಹೋಗ್ಬೇಕ್ರಿ? ಸರಿ, ಇಲ್ಲಿ ಅಂತೂ ಆನ್ಸರ್ ಬಂದ್ರಿ. ಸಪೋಸ್ ಇಲ್ಲಿ ಬಂದಿರ್ಲಿಲ್ಲ ಅಂದ್ರೆ ಎಸ್ ಡಿವೈಡೆಡ್ ಬೈ 4 ಮಾಡ್ಬೇಕ್ರಿ. ಸರ್ ಅಲ್ಲಿಯೂ ಬರ್ಲಿಲ್ಲ ಅಂದ್ರೆ ಡಿವೈಡೆಡ್ ಬೈ 6 ಮಾಡ್ಬೇಕ್ರಿ. ಸೊ ಎಲ್ಲಿ ತನ ಮಾಡ್ಬೇಕು ಸರ್, ರೈಟ್? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ನಾ ಏನ್ ಹೇಳ್ತೇನ್ರಿ, ಇಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ್ರಿ. ಹೆಂಗಂತಂದ್ರೆ ನೀವು ಎಷ್ಟು ಸಲ ಡಿವೈಡ್ ಆಗ್ಬೇಕಂತ, ಎಷ್ಟು ಸಲ ನಾವು ಡಿವೈಡ್ ಮಾಡ್ಬೇಕಾಗ್ತೈತಿ ಅಂತ ನೀವು ನನಗೆ ಕ್ವಶನ್ ಕೇಳಿದ್ರಿ ಅಂದ್ರೆ ನಾನು ಹೇಳ್ತೇನ್ರಿ ಮ್ಯಾಕ್ಸಿಮಮ್ 3 ಸಲ ನೀವು ಡಿವೈಡ್ ಮಾಡ್ಬೇಕಾಗ್ತೈತ್ರಿ. ಹೆಂಗ್ ಸರ್? ಬಿಕಾಸ್ ಎಕ್ಸಾಮ್ ಒಳಗಡೆ ನಮಗ್ ಆಪ್ಷನ್ಸ್ ಇರ್ತಾವ A, B, C and D. ಈಗ ನೋಡ್ರಿ, ಈಗ ಇದು 18 ಇಲ್ಲಿ ನಮ್ಮ ಆಪ್ಷನ್ ಒಳಗೆ ಇರ್ಲಿಲ್ಲ ಅಂತ ತಿಳ್ಕೊರಿ. ಸೊ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ದ HCF. ಈಗ 9 ನಾವು ಇಲ್ಲಿ 18/2 ಮಾಡಿದೀವಿ, 9 ಬಂತ್ರಿ. ಸಪೋಸ್ ಇಲ್ಲಿ ನಮ್ಮ ಆಪ್ಷನ್ ಒಳಗೆ 9 ಇರ್ಲಿಲ್ಲ ಅಂತ ತಿಳ್ಕೊರಿ, ಅವಾಗ ನಾವ್ ಏನ್ ಹೇಳ್ತೀವ್ರಿ, ಕ್ಲಿಯರ್ಲಿ 9 ಇಸ್ ನಾಟ್ ದ HCF, ರೈಟ್? ಸೊ ಇನ್ ದಿಸ್ ವೇ ವಾಟ್ ವಿ ವಿಲ್ ಡೂ, ವಿ ವಿಲ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ದ ಆಪ್ಷನ್ಸ್. ಅಲಾಂಗ್ ವಿತ್ ದಿಸ್ ಮೆಥಡ್ ನಾವ್ ಏನ್ ಮಾಡೋಣ್ರಿ, ಆಪ್ಷನ್ಸ್ ನ ಪ್ಯಾರಲಲಿ ತಗೊಂಡ್ರಿ. ಫೈನ್, ಕರೆಕ್ಟ್. ಸೊ ಈಗ ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ್ರಿ. ಓಕೆ, ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ರೈಟ್. ಸೊ ಫೈಂಡ್ ದ HCF ಆಫ್, ಓಕೆ, ಸೊ ಇಲ್ಲಿ HCF ಎದ್ರದ್ದು ಫೈಂಡ್ ಮಾಡ್ತೀರಪ್ಪ ಅಂದ್ರೆ 264 ಓಕೆ ಅಂಡ್ 168. ಓಕೆ, ಸೊ ಇದಕ್ಕೆ ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ ಏನೇನ್ ಅದಾವ್ರಿ? ಆಪ್ಷನ್ A 48 ಐತ್ರಿ, ಆಪ್ಷನ್ B 24 ಐತ್ರಿ, ಓಕೆ, ಆಪ್ಷನ್ C 64 ಐತ್ರಿ ಅಂಡ್ ಆಪ್ಷನ್ D ಓಕೆ 12 ಐತ್ರಿ. ಓಕೆ, ಸೊ ಅಗೇನ್ ಇಲ್ಲಿ ಸೇಮ್ ಮೆಥಡ್ ನ ನೀವು ಯೂಸ್ ಮಾಡಿಕೊಂಡು ಇದರದ HCF ಏನಾಗ್ತೈತೆ ಅಂತ ಹೇಳ್ಬೇಕು, ರೈಟ್? So you people have to tell this thing in the comment box, right? So ಏನಿಲ್ರಿ, ಸಿಂಪಲ್. ಇದರ ಡಿಫರೆನ್ಸ್ ತಗೋರಿ. ಬಂದಿರೋ ಡಿಫರೆನ್ಸ್ ನ ಈ ಆಪ್ಷನ್ ಒಳಗೆ ಐತಿ ಚೆಕ್ ಮಾಡ್ರಿ. ಇತ್ತಂತ ಅನ್ಕೋರಿ, ಅದನ್ನ ಏನ್ ಮಾಡ್ರಿ, ಸ್ಮಾಲರ್ ನಂಬರಿಗೆ ಡಿವೈಡ್ ಮಾಡ್ರಿ. ಸಪೋಸ್ ಅದು ಡಿವೈಡ್ ಆಗ್ಲಿಲ್ಲ ಅಂತ ತಿಳ್ಕೋರಿ, ಡಿವೈಡೆಡ್ ಬೈ 2 ಮಾಡ್ರಿ, ರೈಟ್? ಅಂಡ್ ಸೋ ಆನ್ ಅಲಾಂಗ್ ವಿತ್ ದ ಆಪ್ಷನ್ಸ್ ಯು ಚೆಕ್ ದಿಸ್. ಸೊ ದಿಸ್ ಇಸ್ 60. ಫೈನ್, ಇದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡೋಣ್ರಿ, ರೈಟ್? ಈಗ ಜಸ್ಟ್ ನಾವು ಒಂದು ಫಾರ್ಮುಲಾನ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಅದು ಫಾರ್ಮುಲಾ ಏನಂತ ಡಿಸ್ಕಸ್ ಮಾಡಿದೀವ್ರಿ, N1 into N2 is equals to LCM into HCF. ಓಕೆ, ಈ ಫಾರ್ಮುಲಾ ನಾನು ಡಿಸ್ಕಸ್ ಮಾಡಿದ್ವಿ. ಈಗ ಜಸ್ಟ್ ನಾವು ವಿ ಅಂಡರ್ಸ್ಟುಡ್ an example of 12 and 30. ಇದರದ್ದು HCF ಯಾವ ರೀತಿ ಫೈಂಡ್ ಮಾಡಬೇಕು ಅನ್ನೋದು ನಾವು ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಈಗ ನಾನು ಇನ್ನೊಂದು ಮೆಥಡ್ ಹೇಳ್ತೇನೆ ರೀ, ಹೌ ಟು ಫೈಂಡ್ ದ HCF. ಸಿ HCF
is the highest number that you can take common from the given numbers. ಅಂದ್ರೆ ಈ ಕೊಟ್ಟಂತ ಸಂಖ್ಯೆ ಒಳಗಡೆ the highest number that you can take common from these two numbers. ಅಂದ್ರೆ ಈ ಎರಡು ನಂಬರ್ಸ್ ಒಳಗೆ ನೀವು ಏನ್ ನಂಬರ್ ನ ತಗೋಬಹುದ್ರಿ, ಕಾಮನ್ ಆಗಿ ಏನ್ ತಗೋಬಹುದ್ರಿ? ಒಂದು 1 ತಗೋಬಹುದ್ರಿ, ಇನ್ನೊಂದು 2 ತಗೋಬಹುದ್ರಿ, ಆಮೇಲೆ 3 ತಗೋಬಹುದ್ರಿ, ಆಮೇಲೆ 6 ತಗೋಬಹುದು. ಸೊ ಇದ್ರೊಳಗೆ ಹೈಯೆಸ್ಟ್ ನಂಬರ್ ಯಾವ್ದು ಕಾಮನ್ ತಗೋಬಹುದ್ರಿ? ನೀವು 6 ತಗೋಬಹುದು. ಸೊ ಅದನ್ನ 6 ನ ಕಾಮನ್ ತಗೋರಿ. 6 ಕಾಮನ್ ತಗೊಂಡ್ರಿ ಅಂತ ಅನ್ಕೋರಿ. ಸೊ 6 2s and 6 5s is 30. So the highest number, okay, let's say this is n1 and this is n2. So this is the highest number that you can take common from the given numbers. ಕೊಟ್ಟಂತ ಸಂಖ್ಯೆ ಒಳಗಡೆ 6 is the highest number that you can take common. ಸೊ ಈಗ ಕಾಮನ್ ತಗೊಂಡಿವ್ರಿ. ಈಗ ಒಂದು ಡೌಟ್ ನೋಡ್ರಿ, ಸರ್ ನಮ್ಗೆ ಹೆಂಗ್ ಗೊತ್ತಾಗ್ಬೇಕ್ರಿ 6 ಹೈಯೆಸ್ಟ್ ನಂಬರ್ ಐತೆ ಅಂತ ಹೇಳಿ? ಎಸ್. ಸೊ ಈಗ ಇದಕ್ಕೆ ಏನ್ ಮಾಡೋಣ್ರಿ, ಈಗ ನಮ್ಗೆ ಸದ್ಯಕ್ಕೆ 6 ಹೈಯೆಸ್ಟ್ ಐತೆ ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡ್ರಿ. ಲೆಟ್ಸ್ ಸೇ ದಟ್ we don't know that 6 is the highest number that you can take common. Let's assume. ಸೊ ಅದಕ್ಕೆ ಏನ್ ಮಾಡೋಣ್ರಿ, ಈಗ 12 ಮತ್ತು 30 ಇದನ್ನು ನೋಡಿದ ತಕ್ಷಣ ಲೆಟ್ಸ್ ಅಸ್ಯೂಮ್ ನಮಗ 3 ಕಾಮನ್ ಅಥವಾ 3 is the highest number that we can take common ಅಂತ ಅನಿಸ್ತೆ ಅಂತ ಅನ್ಕೊಡ್ರಿ. ಅಜ್ಯೂಮ್ ಮಾಡ್ರಿ, ಏನಪ್ಪಾ 3 ಹೈಯೆಸ್ಟ್ ನಂಬರ್ ನಾವು ಕಾಮನ್ ತಗೋಬಹುದು ಅಂತ ನಮಗೆ ಅನಿಸ್ತೆ ಅಂತ ಅನ್ಕೊರಿ. ಸೊ ಏನ್ ಮಾಡ್ರಿ, ಸೊ 3 4s, ಓಕೆ, ಆಮೇಲೆ 3 10s, ಕರೆಕ್ಟ್? ಸೊ ಇಲ್ಲಿ ಕಾಮನ್ ತಗೊಂಡಿವ್ರಿ. ಲಿಸನ್ ಟು ಮಿ ಕೇರ್ಫುಲ್. ಬಿಫೋರ್ ಯು ಸೇ ದಟ್ ದಿಸ್ ಇಸ್ HCF, ಇದು HCF ಐತಿ ಅಂತ ಹೇಳೋಕ್ಕಿಂತ ಮುಂಚೆ ನೀವೇನ್ ಮಾಡ್ರಿ, ಈ ನಂಬರ್ಸ್ ನ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಏನ್ ನಂಬರ್ಸ್ ಕೊಟ್ಟಿದಾರಲ್ರಿ, ಈ ನಂಬರ್ಸ್ ಅಥವಾ ಇಲ್ಲೇನ್ ನೀವು ಕಾಮನ್ ತಗೊಂಡ್ಮ್ಯಾಗ ರಿಮೈನಿಂಗ್ ನಂಬರ್ಸ್ ಏನದಾವಲ್ರಿ, ಇವನ್ನ ಅಬ್ಸರ್ವ್ ಮಾಡ್ರಿ. ಇಫ್ ದೀಸ್ ನಂಬರ್ಸ್ ಆರ್ ಕೋ ಪ್ರೈಮ್ ನಂಬರ್ಸ್, if these numbers are co-prime numbers, then only this will be the HCF. ಸರ್ co-prime numbers ಅಂದ್ರೆ ಏನ್ರಿ? ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ, ಈ ಎರಡು ನಂಬರ್ಸ್ ಒಳಗಡೆ ಏನೂ ಕಾಮನ್ ಬರಬಾರ್ದ್ರಿ, ನೀವು ಏನೂ ಕಾಮನ್ ಆಗಿ ತೊಗೊಳಕ್ ಬರಬಾರ್ದ್ರಿ. ಬಟ್ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೋರಿ, 4 ಮತ್ತು 10 ಒಳಗಡೆ ನಾವು 2 ಕಾಮನ್ ತಗೋಬಹುದು. ಸೊ ದಟ್ ಮೀನ್ಸ್ ದೀಸ್ ನಂಬರ್ಸ್ ಆರ್ ನಾಟ್ co-prime. ಈ ನಂಬರ್ಸ್ ಏನದಾವಲ್ರಿ, ಇವು ಕೋ-ಪ್ರೈಮ್ ಇಲ್ರಿ. ಬಟ್ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ರಿ, ದೀಸ್ 2 ನಂಬರ್ಸ್ ಆರ್ ಕೋ-ಪ್ರೈಮ್ ನಂಬರ್ಸ್. ಕೋ-ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಹೇಳಿನ್ರಿ ನಾನು, ಅವ್ರ ಇಬ್ಬರ ಮಧ್ಯೆ ಏನೂ ಕಾಮನ್ ಬರಬಾರ್ದ್ರಿ, ಎಕ್ಸೆಪ್ಟ್ 1 ಬಿಟ್ರೆ ಮತ್ತೆ ಏನೂ ಕಾಮನ್ ಬರಬಾರ್ದ್ರಿ. ಸೊ ಈಗ ನೋಡ್ರಿ 2 ಮತ್ತು 5, ಈ 2 ಮತ್ತು 5 ಒಳಗೆ ಏನರ ಕಾಮನ್ ತಗೋಬಹುದೇನ್ರಿ ನೀವು? ಯು ಕ್ಯಾನಾಟ್ ಟೇಕ್. ಸೊ when you take a number common from 2 given numbers, okay, and after taking common whatever is been left, if these numbers are co-prime numbers, then we will say that this number itself is the HCF. ಅಂದ್ರೆ ಎರಡು ನಂಬರ್ಸ್ ಏನು ಕೊಟ್ಟಿರ್ತಾರೆ ನಮ್ಗ, ಅದ್ರೊಳಗ ಒಂದು ಹೈಯೆಸ್ಟ್ ನಂಬರ್ನ ಕಾಮನ್ ತಗೊಳ್ರಿ. ಅದು ತಗೊಂಡಿರೋ ನಂಬರ್ ಹೈಯೆಸ್ಟ್ ಐತೇನಿಲ್ಲ ಅಂತ ಯಾವಾಗ ಗೊತ್ತಾಗ್ತೈತ್ರಿ ನಮ್ಗ? ವೆನ್ ದ ನಂಬರ್ಸ್ ಇನ್ ದ ಬ್ರಾಕೆಟ್, ಇಲ್ಲಿ ಏನ್ ನಂಬರ್ಸ್ ಉಳ್ದಾವ್ ನೋಡ್ರಿ, ಈ ಉಳಿದಿರೋ ನಂಬರ್ಸ್ ಏನದಾವಲ್ಲ ಇವು ಕೋ-ಪ್ರೈಮ್ ನಂಬರ್ಸ್ ಇರ್ಬೇಕು. ಕೋ-ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ, ಆ ಎರಡೂ ನಂಬರ್ಸ್ ಒಳಗಡೆ ಏನೂ ಕಾಮನ್ ತಗೊಳಕ್ ಬರಬಾರದು ಎಕ್ಸೆಪ್ಟ್ 1. ಯಾಕಂದ್ರೆ 1 ಅಂತೂ ಯೂಶುವಲಿ ಕಾಮನ್ ಬರ್ತೈತಿ, ರೈಟ್? ಸೊ ಇಲ್ಲೇ ನಾವು ಇದಕ್ಕೆ ಯಾಕೆ HCF ಅಂತ ಕರೀಲಿಲ್ಲಪ್ಪ ಅಂತಂದ್ರೆ 4 ಮತ್ತು 10 ಒಳಗಡೆ 2 ಕಾಮನ್ ಐತ್ರಿ. ಬೇಕಾದ್ರೆ ಆ 2 ಕಾಮನ್ ತಗೋರಿ. ಮುಂಚೆ 3 ಇತ್ರಿ, ಇದ್ರ ಜೊತೆ ನಾವು 2 ಕಾಮನ್ ತಗೊಂಡಿವ್ರಿ. ಈಗ ಏನ್ ಉಳಿತೈತ್ರಿ? 2 2s 2 5s. ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಆರ್ ದೇ ಕೋ-ಪ್ರೈಮ್ ನಂಬರ್ಸ್? Are they co-prime numbers? Yes. So they are co-prime numbers. So if they are co-prime numbers, then this itself is the HCF. So ಎಷ್ಟು ಐತ್ರಿ HCF ಇಲ್ಲಿ? 6. ಸ್ವಲ್ಪ ಡೆಪ್ತ್ ಹೋಗ್ಬೇಕಾಗ್ತೈತ್ರಿ, ಬಿಕಾಸ್ ವಿ ಆರ್ ಪ್ರಿಪೇರಿಂಗ್ ಫಾರ್ KS ಎಕ್ಸಾಮ್. ಸರ್ ಇಷ್ಟೆಲ್ಲ ಹೇಳಿದ್ರಿ ನೀವು, ಯಾಕೆ ಹೇಳಿದೀವ್ರಿ? ಒಂದು ಕ್ವಶನ್ ಐತ್ರಿ, ನಾವು ಡಿಸ್ಕಸ್ ಮಾಡೋಣ ಇವತ್ತು. ವಾಟ್ ಈಸ್ ದ್ಯಾಟ್? ಓಕೆ, ಸ್ವಲ್ಪ ಇಲ್ಲೇ ಬರೋಣ್ರಿ ಹೊಳ್ಳಿ ರಿಟರ್ನ್. ಲೆಟ್ ಮೀ ಎಕ್ಸ್ಪ್ಲೇನ್ ದ ಪಾರ್ಟ್ ಹಿಯರ್. ಸೊ ಅಗೇನ್ ಯು ಸಿ, ಲೆಟ್ ಅಸ್ ಟೇಕ್ ದ ಸೇಮ್ ಎಕ್ಸಾಂಪಲ್, N1 and N2. N1 ಎಷ್ಟೈತ್ರಿ? 12. N2 ಎಷ್ಟೈತ್ರಿ? 30. ಸೊ
HCF is the highest number that you can take common. So 6 2s and 6 5s. So 6 is the highest common factor. ಇದು ಏನೈತ್ರಿ HCF ಐತ್ರಿ. ಸದ್ಯಕ್ಕೆ H ಅಂತ ಬರ್ಕೋತೀನಿ. ಸೊ ಇದ H ಐತ್ರಿ ಅಥವಾ ಇದ HCF ಐತ ಅಂತ ನನಗೆ ಹೆಂಗ್ ಗೊತ್ತಾತ್ರಿ? ಯಾಕಂತಂದ್ರೆ 2 ಮತ್ತು 5 ಇವು ಎರಡು ಕೋ ಪ್ರೈಮ್ ನಂಬರ್ಸ್ ಅದಾವ್ರಿ. ಸೊ ಕೋ ಪ್ರೈಮ್ ನಂಬರ್ಸ್ ಅದಾವ್ರಿ. ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಜಸ್ಟ್ ಹೇಳಿನ್ರಿ ನಾನು. ಸೊ ಫಾರ್ ಟೈಮ್ ಬಿಂಗ್ ನಾವ್ ಏನ್ ಮಾಡೋಣ್ರಿ, ಈ 2 ಏನೈತಲ್ಲ ಅಥವಾ ಈ 2 ಮತ್ತು 5 ಏನೈತಲ್ಲ ಇದಕ್ಕೆ ನಾವು ಸ್ಮಾಲ್ a ಮತ್ತು ಸ್ಮಾಲ್ b ಅಂತ ತಗೋಣ್ರಿ. ಸ್ಮಾಲ್ a ಮತ್ತು ಸ್ಮಾಲ್ b. Small a and small b are nothing but they are the representation of co-prime numbers. Okay, they are the representation of co-prime numbers. Fine. Andre ಸ್ವಲ್ಪ if you observe it properly, then you will see that 6 na ನೀವು 2 ಜೊತೆ ಮಲ್ಟಿಪ್ಲೈ ಮಾಡಿದ್ರ ಅಂತ ತಿಳ್ಕೊರಿ, you will get this number, that is 12. ಅಂದ್ರೆ 6 2s are 12. ಅಂದ್ರೆ H ನ ನೀವು a ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನ್ ಸಿಗ್ತೈತ್ರಿ? N1 ಸಿಗ್ತೈತಿ. H ಜೊತೆ ನೀವು a ನ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಅನ್ಕೋರಿ, ನಿಮಗೆ ಏನ್ ಸಿಗ್ತೈತ್ರಿ? N1 ಸಿಗ್ತೈತಿ. ಬಿಕಾಸ್ ನೋಡ್ರಿ ಇಲ್ಲಿ 6 HCF ಐತ್ರಿ, ಅದನ್ನ 2 ಜೊತೆ ಮಲ್ಟಿಪ್ಲೈ ಮಾಡಿರಿ. ಸೊ 6 2s ಎಷ್ಟು ಬಂತ್ರಿ? 12. 12 ಏನೈತ್ರಿ? N1. ಇನ್ ದ ಸೇಮ್ ವೇ ಈ 6 ನ ನೀವು ಏನ್ ಮಾಡ್ರಿ? 5 ಜೊತೆ ಮಲ್ಟಿಪ್ಲೈ ಮಾಡ್ರಿ. ಸೊ 6 5s is 30. ಯು ವಿಲ್ ಗೆಟ್ ದಿಸ್ ನಂಬರ್. ಅಂದ್ರ H ನ ನೀವು B ಜೊತೆ ಮಲ್ಟಿಪ್ಲೈ ಮಾಡಿದಿರ ಅಂದ್ರ ನಿಮಗೆ ಏನ್ ಸಿಗ್ತೈತ್ರಿ? N2 ವ್ಯಾಲ್ಯೂ ಸಿಗ್ತೈತಿ. ಸೊ ಈಗ ಕ್ವಶನ್ ನೋಡ್ರಿ, ಸರ್ ಇದನ್ನ ಇಲ್ಲಿ ಇಷ್ಟೆಲ್ಲ ಯಾಕೆ ಹೇಳಿದ್ರಿ? ಓಕೆ, ಈಗ ಒಂದು ಕ್ವಶನ್ ನೋಡ್ರಿ. ಏನಪ್ಪಾ ಕ್ವಶನ್ ಅಂತಂದ್ರೆ LCM ನೋಡ್ರಿ, LCM of 2 numbers, okay, is 240. Okay, LCM of 2 numbers is 240 and HCF is 12. Okay, and HCF is 12. So question ಏನು ಕೇಳಿದಾರೆ ಇಲ್ಲಿ? How many possible pairs are there? ಅಂದ್ರೆ ಎರಡು ನಂಬರ್ಸ್ ಅದಾವ್ರಿ. ಆ ಎರಡು ನಂಬರ್ಸ್ LCM 240 ಐತ್ರಿ, ಲಸಾ 240 ಐತಿ, ಆಮೇಲೆ HCF 12 ಐತ್ರಿ. ಸೊ ಹಿಂಗ ಎಷ್ಟು ನಂಬರ್ಸ್ದು ಪೇರ್ಸ್ ಪಾಸಿಬಲ್ ಅದಾವು, ಹಿಂಗ ಎಷ್ಟು ನಂಬರ್ಸ್ದು ಇರ್ಬೋದು ಅಂತ ಕ್ವಶನ್ ಕೇಳ್ರಿ. ಈಗ ಇದು ಕ್ವಶನ್ ಕೇಳಿದ ತಕ್ಷಣ ನಿಮ್ಗೆ ಅನಿಸ್ಬೋದು, ಸರ್ ಭಾಳ ಇರ್ಬೋದಲ್ರಿ, ಇನ್ಫಿನಿಟಿ ಪಾಸಿಬಿಲಿಟೀಸ್ ಇರ್ಬೋದಲ್ರಿ, ರೈಟ್? ಸೊ ಅದನ್ನ ಸಾಲ್ವ್ ಮಾಡ್ರಿ. ಓಕೆ, ಸೊ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕ್ರಿ? ಓಕೆ, ಬೈ ಯೂಸಿಂಗ್ ದಿಸ್ ಕಾನ್ಸೆಪ್ಟ್. ಇದನ್ನ ನಾವು ಏನ್ ಮಾಡೋಣ್ರಿ? ಯೂಸ್ ಮಾಡೋಣ್ರಿ ಅಲಾಂಗ್ ವಿತ್ ದಿಸ್ ಫಾರ್ಮುಲಾ. ಓಕೆ, ಒಂದ್ ಸ್ವಲ್ಪ ನೋಡ್ರಿ. See, first thing ನೋಡ್ರಿ, we know that N1, okay, N1 into N2 is nothing but LCM into HCF, right? So ಈಗ ಜಸ್ಟ್ ನಾವು ನೋಡ್ಕೊಂಡಿವ್ರಿ that N1 ನ ನಾವು ಯಾವ ರೀತಿ ಬರೀಬಹುದ್ರಿ? H into A ಅಂತ ಬರೀಬಹುದು. ಸೊ ಜಸ್ಟ್ ನೋಡ್ರಿ ಇಲ್ಲಿ N1 ನ ನಾವು ಏನಂತ ಬರೀಬಹುದ್ರಿ? H into A ಅಂತ ಬರೀಬಹುದು. ಅದನ್ನ ನಾವು N2 ನ ಯಾವ ರೀತಿ ಬರೀಬಹುದ್ರಿ? H into B ಅಂತ ಬರೀಬಹುದು. ಓಕೆ, ಸೊ ಅದನ್ನ ನಾನು ಪ್ರೂವ್ ಮಾಡಿ ತೋರಿಸಿನ್ರಿ. ಸೊ ಇದನ್ನ ಸೇಮ್ ಥಿಂಗ್ ನಾನು ಏನ್ ಮಾಡ್ತೀನಿ ರೀ? ಐ ವಿಲ್ ಅಪ್ಲೈ ಇಟ್ ಹಿಯರ್. ಸೊ N1 is nothing but HA, ಆಮೇಲೆ N2 is nothing but HB. And remember the point where A and B are a set of co-prime numbers. A ಮತ್ತು B ಏನದವ್ರಿ? ಇವು co-prime numbers ಅದಾವ್ರಿ, ರೈಟ್? ಸೊ ಇಲ್ಲಿ ಮುಂದೆ ಫಾರ್ಮುಲಾ ಆಸ್ ಇಟ್ ಈಸ್ LCM into HCF. ಸೊ ಈಗ ಇಲ್ಲಿ ಏನಾಗ್ತೈತ್ರಿ? ಒಂದು ಈ H ಮತ್ತು ಈ H ಕ್ಯಾನ್ಸಲ್ ಆಗ್ತೈತ್ರಿ. ಸೊ ಈಗ ಏನ್ ಮಾಡೋಣ್ರಿ? ಈ H ನ ಈ ಕಡೆ ಕಳಿಸೋಣ್ರಿ. ಸೊ ಇಲ್ಲಿ ಏನ್ ಉಳಿತೈತಿ ನೋಡ್ರಿ? A into B is equals to LCM divided by HCF. ಸೊ ಇಲ್ಲೊಂದು ಫಾರ್ಮುಲಾ ನಮಗೆ ಫಾರ್ಮ್. ಸೊ ಈ ಫಾರ್ಮುಲಾನ ನಾವು ಯೂಸ್ ಮಾಡಿಕೊಂಡು ಈ ಕ್ವಶನ್ ನ ಸಾಲ್ವ್ ಮಾಡ್ರಿ. ಯಾವ ರೀತಿ ರೀ? ಪ್ರಾಡಕ್ಟ್ ಆಫ್ ದೋಸ್ 2 co-prime numbers, ಅಂದ್ರೆ ಎರಡು co-prime numbers ಏನದಾವಲ್ರಿ, ಅದರದ್ದು ಮಲ್ಟಿಪ್ಲಿಕೇಶನ್, ಅದರದ್ದು ಪ್ರಾಡಕ್ಟ್, ಅದನ್ನ ಗುಣಾಕಾರ ಮಾಡಿದಾಗ ನಿಮಗೆ ಎಷ್ಟು ವ್ಯಾಲ್ಯೂ ಬರ್ತದಪ್ಪ ಅಂದ್ರೆ LCM divided by HCF. ಬೇಕಾದ್ರೆ ನೀವು ಪ್ರಿವಿಯಸ್ ಕ್ವಶನ್ದಾಗೂ ನೋಡೋಣ್ರಿ. ಪ್ರಿವಿಯಸ್ ಕ್ವಶನ್ದಾಗ ನೋಡ್ರಿ, ನಮ್ದು LCM ಎಷ್ಟಿತ್ರಿ? 60 ಇತ್ತು. ಆಮೇಲೆ ನಮ್ದು HCF ಎಷ್ಟಿತ್ರಿ? 6 ಇತ್ತು. ಈಗ ಇವ್ನ ಎರಡೂ ಭಾಗ ಮಾಡೋಣ್ರಿ. ಸೊ ಈ ಎರಡೂ ಭಾಗ ಮಾಡಿದ್ರ 6 1 6 10, ದಟ್ ಮೀನ್ಸ್ ನಥಿಂಗ್ ಬಟ್ ಇಟ್ ಇಸ್ 10.
ಸೊ ಇದು ಎದಕ್ ಸಮ ಇರ್ತತಿ ಅಂತ ಹೇಳಿದ್ದೀನ್ರಿ ನಾ ಈಗ ಜಸ್ಟ್ ಎ ಇಂಟು ಬಿ ಸಮ ಇರ್ತದ ಅಂತ ಹೇಳಿನ್ರಿ. ಸೊ ಎ ಇಂಟು ಬಿ ನೀವು ಮಾಡಿ ನೋಡ್ರಿ, ಎ ಇಂಟು ಬಿ. ಸೊ 2 ಇಂಟು 5 ಎಷ್ಟು ಬರ್ತೈತ್ರಿ? 2 5 10. ಅದ 10 ಬಂತಿಲ್ಲ ನೋಡ್ರಿ, ರೈಟ್? ಓಕೆ. ಸೊ ಈಗ ನೆಕ್ಸ್ಟ್ ನೋಡ್ರಿ, ಎ ಇಂಟು ಬಿ ಇಸ್ ಈಕ್ವಲ್ ಟು ಎಲ್ ಸಿ ಎಂ ಡಿವೈಡೆಡ್ ಬೈ ಎಚ್ ಸಿ ಎಫ್. ಸೊ ನಮಗೆ ಎಲ್ ಸಿ ಎಂ ಎಷ್ಟು ಕೊಟ್ಟಾರ್ರಿ ಅವ್ರ? 240 ಕೊಟ್ಟಾರ. ಸೊ ಲೆಟ್ಸ್ ಟೇಕ್ 240. ಸೊ 240 ಓಕೆ ಡಿವೈಡೆಡ್ ಬೈ ಇಲ್ಲೇನು ಮಾಡೋಣ್ರಿ, ಡಿವೈಡೆಡ್ ಬೈ 12 ಎಚ್ ಸಿ ಎಫ್. ಸೊ ಇಲ್ಲಿ ಕಡ್ತಾ ಹೊಡಿಯೋಣ್ರಿ. ಸೊ 12 ಒಂದ್ಲೆ, 12 ಎರಡ್ಲೆ, ಆಮೇಲೆ 0. ಸೊ ಎಷ್ಟು ಬಂತ್ರಿ ಇದು? 20. ಸೊ 20 ಇಸ್ ನಾಟ್ ದ ಆನ್ಸರ್. ಎ ಇಂಟು ಬಿ ಎಷ್ಟು ಬಂತಪ್ಪ ಅಂದ್ರೆ 20 ಬಂತ್ರಿ. ಸೊ ಈಗ ನಾವು ಏನ್ ಮಾಡ್ಬೇಕಾಗಿತ್ರಿ? ಎ ಇಂಟು ಬಿ ಇದು 20 ಬಂದೈತ್ರಿ. ಸೊ ಎರಡು ನಂಬರ್ಸ್ನ ಗುಣಾಕಾರ ಮಾಡಿದಾಗ ನಮಗೆ 20 ಬರ್ಬೇಕ್ರಿ. ಹಂಗೆ ಯಾವಾಗ ಯಾವಾಗ ಬರ್ತೈತ್ರಿ ಸ್ವಲ್ಪ ನೋಡ್ಕೊಳ್ರಿ. ಸೊ 1ದಿಂದ ಶುರು ಮಾಡೋಣ್ರಿ. 1 ಇಂಟು 20 ಬರ್ತೈತ್ರಿ. ಆಮೇಲೆ 2 ಇಂಟು 10 ಬರ್ತೈತ್ರಿ. ಓಕೆ, 3 ಟೇಬಲ್ದಾಗ ಅಂತೂ ಬರಂಗಿಲ್ರಿ. ಆಮೇಲೆ ಎಷ್ಟು ಬರ್ತೈತ್ರಿ? 4 ಇಂಟು 5. ಓಕೆ, ಈಗ ನೆಕ್ಸ್ಟ್ ನೀವು ಅನ್ಬೋದು ಸರ್ 5 ಇಂಟು 4 ಬರ್ತೈತಲ್ರಿ, ಬಟ್ 9 ಅಂತೇನ್ರಿ. ಒಂದ್ ಸಲ ಈ ನಂಬರ್ ಕ್ಲೋಸ್ ಬಂತಂತ ತಿಳ್ಕೊರಿ, ಅಥವಾ ಒಂದ್ ಸಲ ಈ ನಂಬರ್ ಸಮೀಪ ಬಂತಂತ ಅನ್ಕೋರಿ, ಅಥವಾ ಈ ನಂಬರ್ ಈಕ್ವಲ್ ಬಂತಂದ್ರ ಅಲ್ಲಿಗೆ ನೀವ್ ಏನ್ ಮಾಡ್ರಿ, ನಿಮ್ ಪೇರಿಂಗ್ ನ ಸ್ಟಾಪ್ ಮಾಡ್ರಿ. ಅಲ್ ಸರ ನೆಕ್ಸ್ಟ್ ನೋಡಿದ್ರ ಮತ್ತೆ 5 ಮತ್ತು 4 20 ಕೊಡ್ತಲ್ರಿ, ರೈಟ್? ಈಗ ಅದಕ್ಕೆ ನಾ ಏನ್ ಆನ್ಸರ್ ಮಾಡ್ತೇನ್ರಿ, ಈಗ ನಾನ್ ನಿಮ್ಗೆ ಕ್ವಶನ್ ಕೇಳ್ತೇನ್ರಿ, 12 ಮತ್ತು 30 ಇದ್ರದ್ದು ಎಲ್ ಸಿ ಎಂ ಎಷ್ಟು ಆಗ್ತೈತಪ್ಪ ಅಂತ ಕೇಳ್ತೇನೆ. ನೀವೆಲ್ಲರೂ ಹೇಳ್ತೀರಿ ಸರ್ ಈಗ ಜಸ್ಟ್ ಫೈಂಡ್ ಮಾಡೀವಿ, ಅದು 60 ಬರ್ತೈತಿ. ಈಗ ಇದ ಕ್ವಶನ್ ನಾ ಹಿಂಗ್ ಕೇಳ್ತೇನ್ರಿ, ಹಂಗಾದ್ರೆ ನನಗ 30 ಮತ್ತು 12 ಎಲ್ ಸಿ ಎಂ ಎಷ್ಟು ಆಗ್ತೈತಿ ಹೇಳಪ್ಪ ಅಂತ ಕೇಳಿದ್ರೆ ನೀವ್ ಏನ್ರ ಆನ್ಸರ್ ಚೇಂಜ್ ಮಾಡ್ತೀರಿ, ಏನ್ ಸೇಮ್ ಇರ್ತೈತ್ರಿ? ಸೊ ಇಟ್ ಈಸ್ ಗೋಯಿಂಗ್ ಟು ಬಿ. ಅದಕ್ಕೆ ನಾವು 4 ಇಂಟು 5 ಅಥವಾ 5 ಇಂಟು 4 ಬರ್ದೀವಿ ಅಂತ ತಿಳ್ಕೊರಿ, ಇಟ್ ಈಸ್ ಗೋಯಿಂಗ್ ಟು ಬಿ ದ ರಿಪಿಟೇಷನ್ ಆಫ್ ದ ಪೇರ್. ಸೊ ಆ ಮೂಮೆಂಟ್ದಾಗ ನಾವು ಏನ್ ಮಾಡ್ತೀವ್ರಿ, ಅಲ್ಲಿಗೆ ಪೇರಿಂಗ್ ನ ಸ್ಟಾಪ್ ಮಾಡ್ತೀವಿ. ಸೊ ಈಗ ಇಲ್ಲಿ ಎಷ್ಟು ಪೇರ್ಸ್ ಅದು ನೋಡ್ರಿ. ಓಕೆ, ಸೊ ಇಲ್ಲಿ ಎಷ್ಟು ಪೇರ್ಸ್ ಅದು ರೀ? ಇದು 1 ಪೇರ್ ಆತ್ರಿ, ಇದು 2 ಪೇರ್ ಅದು ರೀ, ಆಮೇಲೆ ಇದು 3ನೇ ಪೇರ್ ಆತ್ರಿ. ಓಕೆ, ಸೊ ಡೋಂಟ್ ಸೇ ಸರ್ 3 ಪೇರ್ ಆಗ್ಯಾವ್ರಿ, ಆನ್ಸರ್ 3 ಐತಿ ಅಂತ ಅನ್ನಕ್ ಹೋಗ್ಬೇಡ್ರಿ. ಡೋಂಟ್ ಸೇ ಆನ್ಸರ್ ಇಸ್ 3. ಯಾಕಂದ್ರೆ ಸ್ವಲ್ಪ ಚೆಕ್ ಮಾಡ್ರಿ. ನಾವು ಇಲ್ಲಿ ಏನ್ ಬರ್ದೀವಲ್ರಿ, ಈ ವ್ಯಾಲ್ಯೂಸ್ ಏನದಾವ್ ನೋಡ್ರಿ, ಸ್ವಲ್ಪ ಎ ಮತ್ತು ಬಿ ಅದಾವ್ರಿ. ಆಮೇಲೆ ಪ್ರಿವಿಯಸ್ ಸ್ಲೈಡ್ ಒಳಗೆ ನಾ ಹೇಳಿದ್ದೀನ್ರಿ ನಿಮ್ಗ, ಎ ಓಕೆ, ಎ ಅಂಡ್ ಬಿ ದೇ ಆರ್ ನಥಿಂಗ್ ಬಟ್ ವಾಟ್? ಕೋ ಪ್ರೈಮ್ ನಂಬರ್ಸ್. ಎ ಮತ್ತು ಬಿ ಏನದಾವ ಅಂತ ಹೇಳಿದ್ದೀನ್ರಿ ನಾನು, ಕೋ ಪ್ರೈಮ್ ನಂಬರ್ಸ್ ಅದಾವ ಅಂತ ಹೇಳಿದ್ರಿ. ಈಗ ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ? ಅವ್ರ ಇಬ್ಬರ ಮಧ್ಯೆ ಏನೂ ಕಾಮನ್ ಬರಬಾರ್ದು ಎಕ್ಸೆಪ್ಟ್ 1 ಬಿಟ್ರೆ ಮತ್ತೆ ಏನೂ ಕಾಮನ್ ಬರಬಾರ್ದು ಅಂತ ಹೇಳಿದ್ದೀನಿ. ಸೊ ಈಗ ಸ್ವಲ್ಪ ನೀವು ಈ ಪ್ಯಾಟರ್ನ್ಸ್ ನ ಅಬ್ಸರ್ವ್ ಮಾಡಿದ್ರಿ ಅಂತ ತಿಳ್ಕೊರಿ. 1 ಮತ್ತು 20 ಇದು ಆಕ್ಚುಲಿ ಏನೈತ್ರಿ, ಇದು ಎ ಐತ್ರಿ, ಇದು ಬಿ ಐತ್ರಿ. ಎ ಮತ್ತು ಬಿ ಒಳಗಡೆ ಏನೂ ಕಾಮನ್ ಬರಬಾರದು 1 ಬಿಟ್ರೆ. ಸೊ ಇಲ್ಲಿ ಏನಾದ್ರೂ ಕಾಮನ್ ಐತೆ ನೋಡ್ರಿ, ಏನೂ ಇಲ್ಲ. ಓಕೆ ಫೈನ್, ದರ್ ಇಸ್ ನೋ ಪ್ರಾಬ್ಲಮ್ ಇನ್ ದಿಸ್ ಪಾರ್ಟ್. ಬಟ್ 2 ಮತ್ತು 10 ಒಳಗೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇಲ್ಲಿ ನಾವು 2 ಕಾಮನ್ ತಗೋಬಹುದು, ರೈಟ್? ಸೊ ಅದಕ್ಕೆ ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ದಿಸ್ ಈಸ್ ನಾಟ್ ಎ ವ್ಯಾಲಿಡ್ ಪೇರ್. ಯಾಕಂತಂದ್ರೆ ನಮಗೆ ಎ ಮತ್ತು ಬಿ ಇವು ಕೋ ಪ್ರೈಮ್ ನಂಬರ್ಸ್ ಇರ್ಬೇಕ್ರಿ. ಇವು ಎರಡೂ ನಂಬರ್ಸ್ ಏನದಾವ್ರಿ, ಇವು ಕೋ ಪ್ರೈಮ್ ನಂಬರ್ಸ್ ಇಲ್ಲ. ಸೊ ಅದಕ್ಕೆ ನಾವ್ ಇದನ್ನ ಕನ್ಸಿಡರ್ ಮಾಡಬಾರ್ದು. ಆಮೇಲೆ ನೆಕ್ಸ್ಟ್ ನೋಡ್ರಿ, 4 ಮತ್ತು 5 ಇವು ಎರಡೂ ನಂಬರ್ಸ್ ಮಧ್ಯೆನೂ ಏನೂ ಕಾಮನ್ ಇಲ್ಲ ಎಕ್ಸೆಪ್ಟ್ 1. ಸೊ ದಿಸ್ ಈಸ್ ಆಲ್ಸೋ ಎ ಪ್ರೈಮ್ ನಂಬರ್. ಸೊ ಟೋಟಲಿ ಎಷ್ಟು ಪೇರ್ಸ್ ಪಾಸಿಬಲ್ ಅದಾವ್ ನೋಡ್ರಿ. ಸೊ ಟೋಟಲಿ ಇಫ್ ಯು ಕನ್ಸಿಡರ್ ಇಟ್, ಸೊ ಇದು ಒಂದು ಪೇರ್ ಐತ್ರಿ. ಓಕೆ, ಆಮೇಲೆ ಸೆಕೆಂಡ್ ಪೇರ್ ಏನೈತ್ರಿ, ದಿಸ್ ಇಸ್ ದ ಸೆಕೆಂಡ್ ಪೇರ್. ಸೊ ಈ ಕ್ವಶನ್ ಅದ ಆನ್ಸರ್ ಏನಾಗ್ತೈತಪ್ಪ ಅಂದ್ರೆ ದರ್ ಆರ್ 2 ಪೇರ್ಸ್, 2 ಪೇರ್ಸ್ ಅದಾವ ಅಂತ ನಾವು ಹೇಳ್ಬೋದು, ರೈಟ್? ಸೊ ದೇರ್ ಆರ್ 2 ಪೇರ್ಸ್, 2 ಪೇರ್ಸ್ ಅದಾವ್ರಿ. ಆ 2 ಪೇರ್ಸ್ ಎಲ್ ಸಿ ಎಂ 240 ಆಗ್ತೈತ್ರಿ. ಆಮೇಲೆ ಎಚ್ ಸಿ ಎಫ್ ಎಷ್ಟು ಆಗ್ತೈತಿ? 12 ಆಗ್ತೈತಿ. ಈಗ ಇನ್ನೊಂದು ಸ್ವಲ್ಪ ಡೆಪ್ತ್ ಹೋಗ್ಬೇಕಂದ್ರ, ಓಕೆ, ಇನ್ನೊಂದು ಸ್ವಲ್ಪ ಡೆಪ್ತ್ ಹೋಗ್ಬೇಕಂದ್ರೆ ಈಗ ನನ್ನ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಆ 2 ಪೇರ್ಸ್ ಅದಾವ ಅಂತ ನಾವು ಹೇಳಿದೀವಿ. ಈಗ ನೆಕ್ಸ್ಟ್ ನನ್ನ ಕ್ವಶನ್ ಏನಪ್ಪಾ ಅಂದ್ರೆ, ಹಂಗಾರ ಎಕ್ಸಾಕ್ಟ್ಲಿ ಅವು 2 ನಂಬರ್ಸ್ ಯಾವದಾವು ಅಥವಾ ಅವು 2 ಪೇರ್ಸ್ ಯಾವದಾವು ಅಂತ ನಾನು ಕ್ವಶನ್ ಕೇಳ್ತೇನೆ. ಸೊ ಅದನ್ನು ಕೂಡ ನಾವು ಏನ್ ಮಾಡ್ಬೋದ್ರಿ, ಫೈಂಡ್ ಮಾಡ್ಬೋದು. ಸೊ ಯಾವ ರೀತಿ ಫೈಂಡ್ ಮಾಡ್ಬೋದ್ರಿ, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಓಕೆ, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ನಮಗೆ 2 ಪೇರ್ಸ್ ಯಾವ್ಯಾವ ಬಂದಾವ್ ನೋಡ್ರಿ, ಎ ಮತ್ತು ಬಿ. ಎ 1 ಐತ್ರಿ, ಆಮೇಲೆ ಎ ಬಿ 20 ಐತ್ರಿ. ಇನ್ನೊಂದು ಪೇರ್ ಏನೈತ್ರಿ,
ಇದು 4 ಐತ್ರಿ, ಆಮೇಲೆ ಇದು ಏನೈತ್ರಿ, ಇದು 5 ಐತ್ರಿ, ರೈಟ್. ಸೊ ದಿಸ್ ಇಸ್ 1 and 2. ಸ್ವಲ್ಪ ಬೇಸಿಕ್ಸ್ ನ ನೋಡ್ರಿ. ವಾಟ್ ಐ ಹ್ಯಾವ್ ಟೋಲ್ಡ್ ಯು, N1 ಮೀನ್ಸ್ ವಾಟ್, N1 ಈಸ್ ನಥಿಂಗ್ ಬಟ್ ವಾಟ್, HA. ಆಮೇಲೆ N2 ಅಂದ್ರೆ ಏನಂತ ಹೇಳಿನ್ರಿ ನಾನು, HB ಅಂತ ಹೇಳಿನ್ರಿ. ಸೊ ಆಲ್ರೆಡಿ ಎ ಮತ್ತ ಬಿ ಅದಾವ್ರಿ ಇಲ್ಲಿ ನಮ್ಮ ಕಡೆ. ಸೊ ಇದಕ್ಕೆ ನಾ ಏನ್ ಗುಣಾಕಾರ ಮಾಡ್ಬೇಕಾಗೈತ್ರಿ, ಸೊ ಎ ಮತ್ತ ಬಿ ಆಲ್ರೆಡಿ ಅದಾವ ಅಂತಂದ್ರ ನಾ ಇದಕ್ ಬರೀ ಎಚ್ ಗುಣಾಕಾರ ಮಾಡಿ ಬಿಡ್ಬೇಕ್ರಿ. ಸೊ ಎಚ್ ಅಂದ್ರೆ ಏನ್ರಿ, HCF. ಸೊ ಇದಕ್ಕೆ ಏನ್ ಮಾಡ್ರಿ, 12 ಗುಣಾಕಾರ ಮಾಡ್ರಿ, ಇದಕ್ಕೂ ಏನ್ ಮಾಡ್ರಿ, 12 ಗುಣಾಕಾರ ಮಾಡ್ರಿ. ಸೊ ಇದು N1 ಆಗ್ತೈತ್ರಿ, ಆಮೇಲೆ ಇದು N2 ಆಗ್ತೈತ್ರಿ. ಅಂದ್ರೆ ಇದು ಒಂದು ಪೇರ್, ದಟ್ ಈಸ್ ನಥಿಂಗ್ ಬಟ್ ವಾಟ್, 12. ಓಕೆ, ದಿಸ್ ಇಸ್ N1 and here it will become 240 and this is N2. So this is one pair. Okay, this is one pair. Second pair ನೋಡ್ರಿ, ಸೆಕೆಂಡ್ ಪೇರ್ ಇದಕ್ಕೂ 12 ಗುಣಾಕಾರ ಮಾಡ್ರಿ, ಇದಕ್ಕೂ 12 ಗುಣಾಕಾರ ಮಾಡ್ರಿ. ಸೊ ಈ ಕೇಸ್ ಒಳಗೆ N1 ಏನಾಗ್ತೈತ್ರಿ, 12 4 48, 48 ಆಗ್ತೈತ್ರಿ. ಆಮೇಲೆ ಇದು ಎಷ್ಟು ಬರ್ತೈತ್ರಿ, 60 ಬರ್ತೈತ್ರಿ, ಅಂಡ್ ದಿಸ್ ಈಸ್ N2. ಸೊ ದಿಸ್ ಈಸ್ ಅನದರ್ ಪೇರ್, ಇದು 48 ಐತ್ರಿ. Okay, 48. So this is another pair. So I hope you all have understood the class, right? Okay, so this was about a basic introduction about LCM and HCF. So bala things na ನಾವು ಡೆಪ್ತ್ ದಾಗ ಹೋಗ್ಯುನ್ರಿ. ಯಾಕಂದ್ರೆ KS ಎಕ್ಸಾಮ್ ನ ನೀವು ಲೈಟ್ ಆಗಿ ತಗೊಳಕ್ ಹೋಗ್ಬೇಡ್ರಿ. ಓಕೆ, KS ಎಕ್ಸಾಮ್ಸ್ ಒಳಗಡೆ ಬಂದಿರುವಂತ ಕ್ವಶನ್ಸ್ ನ ನಾವು ಡಿಸ್ಕಸ್ ಮಾಡೋಣ್ರಿ. ಓಕೆ, so that's all for today's class. Thank you very much and have a nice day.